ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನಂದರೆ ನನ್ನ ಮಗ ಸ್ಕೂಲಲ್ಲಿ ಜೋಳ ತರ್ತೀನಿ ಅಂತ ಹೇಳ್ಬಿಟ್ಟಿದ್ದಾನಂತೆ. ಸೊ ಅದಕ್ಕೆ ಜೋಳ ಬಿಡಿಸ್ಕೊಟ್ಬಿಟ್ಟು ಟಿಫನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದೇ ಒಂದು ಲೈನ್ ಬಿಡಿಸ್ಕೊಂಡ್ರೆ ಸಾಕು. ಇನ್ನು ಫುಲ್ ಬಿಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಏನಪ್ಪ ದಚ್ಚು ಸ್ಕೂಲಲ್ಲಿ ಜೋಳ ತರ್ತೀನಿ ಅಂತ ಹೇಳ್ಬಿಟ್ಟಿದ್ಯಾ? ತಗೊಂಡೋಗ್ದೇವ್ರೆ ಏನಾಗುತ್ತೆ? ತಗೊಂಡೋಗಿದ್ದೆ ನಮ್ಮ ಫ್ರೆಂಡ್ಸ್ ನನಗೂ ಸ್ನ್ಯಾಕ್ಸ್ ಕೊಡೋದು ಇಮೇಲಿಂದ. ಓ, ನಾನು ತರ್ತೀನಿ ಜೋಳನ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟಿದ್ಯಾ? ನೋಡಿ ಫ್ರೆಂಡ್ಸ್, ನಾನು ನಮ್ಮ ಸ್ಕೂಲ್ಗೆ ಹೋಗಿದ್ದೆ. ಆವಾಗ ನಾನು ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಸ್ನ್ಯಾಕ್ಸ್ ತರ್ತೀನಿ, ಅಲ್ಲಿಗೆ ನಾನು ಬೇಬಿಗೆ ಒಂದು ಸ್ವೀಟ್ ಜೋಳ ತರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಯ್, ಬನ್ನಿ ನಾವು ನಾಷ್ಟ ಏನು ಮಾಡೋದು ಅಂತ ನೋಡಿ. ಬೆಳಗ್ಗೆನೇ ದೋಸೆ ಬೆಳಗ್ಗೆ ನಿನ್ನೆನೇ ದೋಸೆಗೆ ಇದು ಮಾಡಿದೆ. ನೆನ್ನೆನೇ ದೋಸೆ ಹಿಟ್ಟನ್ನೇ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಆಗಿದೆ, ಬೇಗ ಟಿಫನ್ ಮಾಡ್ಕೊಬೇಕು. ದೋಸೆಗೆ ಆಲೂಗೆಡ್ಡೆ ಪಲ್ಯ ಅಥವಾ ಚಟ್ನಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬೇಡ ಅಂದ್ಬಿಟ್ಟು ಹೆಸರು ಕಾಳು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು, ಸೊ ಅದನ್ನು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನು, ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು, ವೆಜಿಟೇಬಲ್ಸ್ ಇದೆಲ್ಲ, ಸೊ ಟೊಮೊಟೊ, ಆಲೂಗೆಡ್ಡೆ, ಬದನೆಕಾಯಿ ಇದೆಲ್ಲ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಟೊಮೊಟೊನ ಹಾಕ್ಕೊತಾ ಇದ್ದೀನಿ, ಮತ್ತು ಬದನೆಕಾಯಿ ಇದೆಲ್ಲ. ಸೊ ಅದು ಚೆನ್ನಾಗಿರುತ್ತೆ ಹೆಸರು ಕಾಳು ಗೊಜ್ಜು ಜೊತೆಲೆ. ಫುಲ್ ಎಲ್ಲ ಬೆಂದೋದ್ರೆ ಮಕ್ಕಳು ದೋಸೆ ಜೊತೆ ತಿನ್ನಬೇಕಿದ್ರೆ ಕಾಣಲ್ಲ, ಕೆಲವು ಮಕ್ಕಳಿಗೆ ಬದನೆಕಾಯಿ ಅಂದರೆ ಆಗಲ್ಲ. ಸೊ ಈ ಥರ ಮಿಕ್ಸ್ ಮಾಡಿಕೊಟ್ರೆ ಎಲ್ಲ ತಿಂತಾರೆ. ಸೊ ನೆಕ್ಸ್ಟ್ ಆಲೂಗೆಡ್ಡೆ ಮತ್ತು ಬೀನಿಸು, ಕ್ಯಾರೆಟ್, ಇಷ್ಟು ವೆಜಿಟೇಬಲ್ಸ್ ಇತ್ತು ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ರೀ. ಎಲ್ಲ ಈ ಥರ ಮಿಕ್ಸ್ ವೆಜ್ ಎಲ್ಲ ಹಾಕಿ ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ಈಗ ಹೆಸರು ಕಾಳು ತೊಳೆದಿಟ್ಟಿರೋದನ್ನು ಅದರೊಳಗಡೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೊ ನೀರು ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಅಂದರೆ ಮನೆಯಲ್ಲೇ ಸಾಂಬಾರು ಪುಡಿ ಎಲ್ಲ ಮಾಡಿಸಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಸಾಲ್ಟ್ ಹಾಕ್ಕೊಂಡು ಸೊ ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ಕುಗ್ಸಿದ್ರೆ ಮುಗೀತು ಹೆಸರು ಕಾಳು ಗೊಜ್ಜು. ನಿಮಗೆ ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೊಳ್ಳಿ. ಅದರಲ್ಲಿ ಕುಕ್ಕರಲ್ಲಿ ಸ್ವೀಟ್ ಕಾರ್ನ್ ಕೇಳಿದ್ನಲ್ಲ, ಸೊ ಅದಕ್ಕೆ ಅದನ್ನು ಹಾಕಿ ಇಟ್ಟಿದ್ದೀನಿ. ವಿಷಲ್ ಕೂಗಿತ್ತು, ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ದೋಸೆ ಹಿಟ್ಟೆಲ್ಲನೇ ಈ ಥರ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತುಪ್ಪ ಮತ್ತು ಆಯಿಲ್ನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ತುಪ್ಪ ಹಾಕಿದ್ರೆ ದೋಸೆಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತುಪ್ಪ ಮತ್ತು ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ಲೆಡ್ ಓಪನ್ ಮಾಡಿದ್ರೆ ಗರಿ ಆದಂಥ ಬಿಸಿ ದೋಸೆ ರೆಡಿ. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಇದೆ, ದೋಸೆ ಮತ್ತು ಹೆಸರು ಕಾಳು ಗೊಜ್ಜು. ಸೊ ಮಾಡಿಟ್ಬಿಟ್ಟು ಬೇಗ ಬಾಕ್ಸ್ಗೆ ಹಾಕಿ ಮಕ್ಕಳಿಗೆಲ್ಲ ಕೊಟ್ಟು ಸ್ಕೂಲಿಗೆ ಟೈಮ್ ಆಗುತ್ತಲ್ಲ, ಸೊ ಹಾಗಾಗಿ ಪ್ರಿಪೇರ್ ಬೇಗ ಮಾಡ್ಕೊಬೇಕು. ಈ ಥರ ಕ್ರಿಸ್ಪಿಯಾಗಿ ದೋಸೆ ಅಂತೂ ಚೆನ್ನಾಗಿ ಬರುತ್ತೆ. ಇದು ಸೊಸೈಟಿ ಅಕ್ಕಿ ಅಂತಾರಲ್ಲ ಅದರಲ್ಲೇ ಮಾಡಿರೋ ಅಂಥದ್ದು. ಇವಾಗ ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹೆಸರು ಕಾಳು ಮತ್ತು ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ತುಂಬ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಸ್ನ್ಯಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ಜೊತೆ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಂತರ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಅದನ್ನು ನನ್ನ ಮಗ ವೀಡಿಯೋ ಮಾಡ್ಕೊತಿರೋದ್ರಿಂದ ಆ ಕಡೆ ಈ ಕಡೆ ಶೇಕ್ ಮಾಡ್ತಾಯಿದ್ದೀನಿ ಫೋನ್ನ. ಸೊ ಅವನು ಇಟ್ಕೊಳ್ಳೋ ಅಂತಂದರೆ ಆ ಥರ ಮಾಡ್ತಾಯಿದ್ದಾನೆ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಸೊ ಸ್ವೀಟ್ ಕಾರ್ನ್ ಜೊತೆ ಸ್ಪೈಸಿ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಮತ್ತು ನಿಂಬೆ ರಸ ಇಷ್ಟು ಆ್ಯಡ್ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ. ಸೊ ನಾರ್ಮಲಿ ಈಸಿ ಎಲ್ಲರೂ ಈ ಥರ ಮಾಡ್ಕೊತಾರೆ. ಸೊ ಸ್ನ್ಯಾಕ್ಸ್ಗೆ ಅಂತ ಈ ಥರ ಮಾಡಿಕೊಂಡೆ. ಸೊ ಬಾಕ್ಸ್ ಎಲ್ಲ ಮಾಡಿ ಸ್ಕೂಲಿಗೆಲ್ಲ ಕೊಟ್ಟು ಕಳಿಸಾಯಿತು. ಇವಾಗ ನನ್ನ ಟೈಮ್, ನಾನು ಟಿಫನ್ ತಿನ್ನೋ ಟೈಮು. ನಮ್ಮ ಮನೆಯವ್ರಿಗೆ ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ದೋಸೆ ಹಾಕೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಅವ್ರಿಗೆ ದೋಸೆ ಹಾಕಿ ಇಟ್ಕೊಟ್ಬಿಟ್ಟು ನಾನು ಇವಾಗ ದೋಸೆ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ದೋಸೆ ಹಾಕ್ಕೊಂಡು ನಾನು ತಿಂತಾಯಿದ್ದೀನಿ. ಹೆಸರು ಕಾಳು ಗೊಜ್ಜು ನೋಡಿ ಈ ಥರ ಆಗಿದೆ. ಯಾಕೆ ಸ್ಕೂಲ್ಗೆ ಹೋಗೋ ಗಡಿಬಿಡೀಲಿ ಅದೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ. ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಯಾವ ಜೊತೆನಾದರೂ ತಿನ್ಬೋದು.
ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ. ಹೆಸರು ಕಾಳು, ಬದನೆಕಾಯಿ, ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಇದನ್ನು ಈ ಥರ ಬೆಳಗ್ಗೆ ದೋಸೆ ನೋಡಿದ್ರೆ ಯಾವ ಸಂಘ ನೆನಪಾಗುತ್ತೆ? ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ದೋಸೆ ಇಡ್ಲಿ ನೋಡಿದ ತಕ್ಷಣ ಸಂಘ ನೆನಪಾಗಬೇಕು. ಆ ಥರ ಒಂದು ಸಂಘನ ಕ್ರಿಯೇಟ್ ಮಾಡಿಬಿಟ್ರು. ಹೆಸರು ಕಾಳಲ್ಲಿ ಏನಾದರೂ ಆಗುವಾಗ ಅಂದರೆ ಈ ಥರ ಗೊಜ್ಜು, ಹೆಸರು ಕಾಳು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ಬೋದು. ಈ ಥರ ಮಾಡ್ಕೊತಾರೆ. ಆವಾಗ ಹೆಲ್ದಿಯಾಗಿರುತ್ತೆ. ಸೊ ಮಕ್ಕಳೆಲ್ಲ ತಿನ್ನೋದ್ರಿಂದ ತುಂಬ ಆರೋಗ್ಯವಾಗಿ ಕೂಡ ಇರ್ತಾರೆ. ಅದರ ಪ್ರೋಟೀನ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಗೃಹ ಪ್ರವೇಶ ಇತ್ತು ಊರಲ್ಲಿ. ಸೊ ನಾವು ಬೆಳಗ್ಗೆ ಹೋಗೋಣ ಅಂತ ಪ್ರಿಪೇರ್ ಆಗಿ ಸುಮ್ಮನೆ ಆಗಿದ್ವಿ. ಮನೆಯವರೆಲ್ಲ ಮಧ್ಯಾಹ್ನ ಹೋಗೋಣ, ದೇವ್ರ ತರಿಸ್ತೀವಿ ಅಂತ ಹೇಳಿದ್ರು ಅವರು. ಅಂದರೆ ಊರಲ್ಲಿ ದೇವರೆಲ್ಲ ಎತ್ತಿಸ್ತಾರೆ ಅಂತಾರಲ್ಲ, ಸೊ ಆ ಥರ. ಸೊ ಹಾಗಾಗಿ ಮಧ್ಯಾಹ್ನನೇ ಬಂದು ಬೇಗ ಮುಖ ತೊಳ್ಕೊಂಡು ನಾನು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಮಾತ್ರ ಹಚ್ಕೊತಾ ಇರೋದು. ಸುಮ್ಮನೆ ಸಿಂಪಲಾಗಿ ಅಷ್ಟೇ ನಾನು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಒಂದು ಸ್ಟಿಕ್ಕರ್ ಹಾಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಆನಂತರ ದೇವ್ರ ಮನೆ ದೀಪ ಹಚ್ಬಿಟ್ಟು ಹೊರಡೋಣ ಅಂತೇಳಿ ಬೇಗ ಹೊರಡಬೇಕಾಗಿತ್ತು. ಸೊ ನಮ್ಮ ಮನೆಯವರಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಲೇಟ್ ಆಗೋಯ್ತು ದೀಪ ಹಚ್ಬಿಟ್ಟು. ರೆಡಿಯಾಗಿ ಇಲ್ಲಿ ಸೀಟ್ ಬೆಲ್ಟ್ ಹಾಕೋಬೇಕಂತ ಮಗ ನನಗೆ ಸೀಟ್ ಬೆಲ್ಟ್ ಹಾಕೋಮ ಅಂತ ಹೇಳ್ತಾ ಇದ್ದಾನೆ. ಹಿಂದೆಗಡೆ ಕೂತಿದ್ರು. ಒಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್, ಬಂದ್ರಾ? ಬನ್ನಿ. ಸೊ ಹೋಗ್ತಾ ಹಂಗೆ ಚಳಿ ಆಗ್ತೈತೆ ಅಂತ ಅದಕ್ಕೆ ಅವರು ತಲೆ ತುಂಬ ಹೊಚ್ಕೊತಿದ್ರು. ಯಾಕೆ ಹಿಂಗೆ ಕೂತಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೆ. ಸೊ ನನ್ನ ಮಗ ಅಲ್ಲೇ ಮುಂದೆ ನಿದ್ದೆ ಹೊಡಿತಾ ಇದ್ದಾನೆ. ಮುಂದೆ ಅಂದರೆ ಸೀಟ್ ಮುಂದೆ ಕಾರಲ್ಲಿ ಕೂತ್ಕೊಂಡು ನಿದ್ದೆ ಹೊಡಿತಾ ಇದ್ದಾನೆ. ಮನೆಯವ್ರು ಟೀ ಕಾಫಿ ಕುಡ್ಕೊಂಡು ಬಂದರು. ಮುಂದೆ ಹೋಗ್ತಾ ಮಳೆ ಜೋರೇ ಬಂದ್ಬಿಡ್ತು. ಸೊ ಇದ್ಯಾವ ಟೋಲ್ ಅಂತ ಗೊತ್ತಾಯಿದ್ರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂಥರ ಟೋಲ್ ಮುಗಿಸ್ಕೊಂಡು ಮುಂದಕ್ಕೆ ಬಂದರೆ ಅಲ್ಲಿ ಮಳೆನೇ ಇಲ್ಲ. ಅಲ್ಲಿ ನೋಡಿ ಗೋಬಿ ಕಾರ್ನರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅವರಿಗೆ ಗೋಬಿ ತಿನ್ಬೇಕಂತ ಅನಿಸೈತಂತೆ. ಸೊ ಹಾಗಾಗಿ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ. ಇದು ನಾಗಮಂಗಲ. ಸೊ ನಾನೇ ಹೇಳ್ಬಿಡ್ತೀನಿ. ನಾಗಮಂಗಲದಲ್ಲಿ ಗೋಬಿ ತಿನ್ಕೊಂಡು ಹಂಗೆ ಮುಂದೆ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೊರಟ್ವಿ. ಊರಿಗೆ ಏನು ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಒಂಥರ ಗೊಜ್ಜು ಥರ ಮಾಡಿಬಿಟ್ಟಿದ್ರು. ಫುಲ್ ಡ್ರೈ ಆಗಿ ಅಂದರೆ ಇರುತ್ತಲ್ಲ, ಆ ಥರ ಮಾಡಿರಲಿಲ್ಲ. ಅಲ್ಲಿ ನನ್ನ ಮಗ ಶರ್ಟ್ಗೆಲ್ಲ ಮಾಡ್ಕೊಂಡಿದ್ದಾನೆ. ಇಲ್ಲಿ ಗೋಬಿ ಒಂದು ಪ್ಲೇಟ್ ಬಂದು 50 ರುಪೀಸು, ಬೆಂಗಳೂರಲ್ಲಿ ಬಂದು 80 ರುಪೀಸ್ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಸೊ ಹಂಗೆ ಮುಂದೆ ಬಂದು ಅಷ್ಟೊತ್ತು ಕಾಲೇ ಊರಿಗೆ ಬರೋಷ್ಟೊಳಗೆ ಆಲ್ಮೋಸ್ಟ್ ಅಲ್ಲಿ ಕತ್ಲೇನೇ ಆಗಿಬಿಟ್ಟಿತ್ತು. ನಮ್ಮ ಊರಿಗೆ ಬಂದ ತಕ್ಷಣ ನೋಡಿದ್ರೆ ಲೈಟ್ ಅರೇಂಜ್ಮೆಂಟ್ ಫುಲ್ ಊರಿಂದ ಸ್ಟಾರ್ಟ್ ಆದ ದೇವಸ್ಥಾನ ಅದು. ಆ ದೇವಸ್ಥಾನದಿಂದನೇ ಸ್ಟಾರ್ಟ್ ಆದ ತಕ್ಷಣ ಲೈಟ್ ಅರೇಂಜ್ ಎಲ್ಲ ಮಾಡಿದರು. ಅನುರಾಮ ನಿಲಯ ಗೃಹ ಪ್ರವೇಶ ಸುಸ್ವಾಗತ ಅಂತ. ಸೊ ಮನೆಗೆ ಅನುರಾಮ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದು ನಮ್ಮ ಊರ ದೇವರು. ಸೊ ಆಮೇಲೆ ನಂತರ ಇಲ್ಲಿ ಬೆಟರಾಯ ಅಂತ ದೇವ್ರು ಎತ್ತಿಸ್ತೀನಿ ಅಂತ ಹೇಳಿದರು. ಸೊ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಇದು ಒಳಗಡೆ ಇರೋ ದೇವರು, ಇದು ಆಚೆ ಇಟ್ಟಿರುವಂಥ ಉತ್ಸವಕ್ಕೆ ಅಂತ ಮೆರವಣಿಗೆಲ್ಲ ತೊಗೊಂಡು ಹೋಗ್ತಾರಲ್ಲ ಆ ದೇವರು, ಅದು ಬೆಟರಾಯ ಅಂತ. ನಂತರ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ತೋರಿಸಿ 50 ರೂಪಾಯಿ ಹಿಡ್ದಿದ್ದ ಕೊಡೋ ನನಗೆ ಅಂತ ಕೇಳಿದ್ರೆ ಕೊಡನಂತೆ ಆ ಕಡೆ ತಿರ್ಕೊತಾ ಇದ್ದಾನೆ. ನಂತರ ಅದನ್ನು ಮುಂದೆ ಹೊತ್ಕೊಂಡು ಹೋಗ್ಬೇಕಿದ್ರೆ ಅಲ್ಲೇ ಒಂದು ಮಹದೇಶ್ವರದ್ದು ದೇವಸ್ಥಾನ ಇದೆ, ಮಹಾದೇವ ದೇವಸ್ಥಾನ. ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಬಂದು ಇವಾಗ ಯಾರು ಹೊರ್ತಾರೆ ಅಂದರೆ ಊರಲ್ಲಿ ನಮ್ಮದು ಊರು ಸ್ವಲ್ಪ ದೂರ, ಇದು ಬೇರೆ ಊರು. ಈ ಬೇರೆ ಊರಿಂದ ನಮ್ಮೂರಿಗೆ ತೊಗೊಂಡೋಗಿ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಅದರಲ್ಲಿ ಮಡಿಕೊಂಡು ಇಟ್ಕೊಂಡು ತೊಗೊಬಂದರು. ಇಲ್ಲಿ ಚಪ್ರ ಹಾಕಿಟ್ಟಿರ್ತಾರೆ, ಪಟಾಕಿ ಎಲ್ಲ ಹೊಡಿತಾರೆ. ಅದು ಹೂವು ಬಾಳೆ ಅಂತ ಏನೋ ಮಾಡ್ತಾರೆ, ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಆ ಥರ ಒಂಬಾಳೆ ಎಲ್ಲ ಸಿಕ್ಕಿಸಿ ಇಲ್ಲಿ ಪೂಜೆ ಮಾಡಿ ಇಲ್ಲಿ ದೇವ್ರು ಬರುತ್ತಂತೆ. ಸೊ ದೇವ್ರಿಗೆಲ್ಲ ಇದು ಮಾಡಿ ಇಲ್ಲಿ ಆ ಊರವರೆಲ್ಲ ಪೂಜೆ ಮಾಡಿಸ್ತಾರೆ. ಅಂದರೆ ಬೇರೆ ಊರಿಂದ ತರ್ತಾ ಇರ್ತೀವಲ್ಲ ಅವರು ಇಲ್ಲಿ ಪೂಜೆ ಮಾಡಿ ಇದು ಮಾಡ್ತಾರೆ. ಇದು ಅಲ್ಲಿಂದ ಬಂದು ರಾತ್ರಿ ಊಟಕ್ಕೆ ಅಂತ ಪಲಾವು ರಸಮ್ ಎಲ್ಲ ಮಾಡಿಸಿದ್ರು, ಇದು ಮಾಡಿದ್ವಿ. ಇದೇ ನೋಡಿ ಮನೆ, ತುಂಬ ಚೆನ್ನಾಗಿದೆ ಮನೆ ಹೇಳಬೇಕಂದ್ರೆ. ನಂಗೆ ಈ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಇವಾಗ ಬಂದಿರೋದು ನಾವು ಇಲ್ಲಿಗೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಔಟ್ ಸೈಡ್ ಎಲ್ಲ, ಒಳಗಡೆ ಅಷ್ಟೇ ನೀಟಾಗಿ ಮಾಡಿದ್ದಾರೆ.
ಈ ಹೈಟೆಕ್ ಮನೆ ಏನಿದೆ ಇದು ನಮ್ಮೂರ್ಗೆ ಇವರೇ ಬರ್ತಾ ಇರೋದಲ್ಲ, ಹೈಟ್ ಅಂಡ್ ಗ್ರ್ಯಾಂಡ್ ಆಗಿರೋ ಮನೆ ನೋಡಿ. ಗೃಹ ಪ್ರವೇಶ ಮಾಡ್ತಾರವರು. ನಾವು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ನೋಡಿ. ಅನುರಾಮ ನಿಲಯ ಮನೆ ಆ ಅಮ್ಮನ ಹೆಸರು ಇವಾಗ ಹೋದ್ರೆಲ್ಲ ಮಾತಾಡ್ಸ್ಕೊಂಡು ಅವ್ರ ಹೆಸರು ಅನುಸೂಯ. ಅವರ ಅಪ್ಪ ಅವರ ಹಸ್ಬೆಂಡ್ ಹೆಸರು ಬಂದು, ಓನರ್ ಹೆಸರು ಬಂದು, ಮನೆ ಓನರ್ ಹೆಸರು ಬಂದು ಕೋದಂಡ ರಾಮ. ಸೊ ಲಾಸ್ಟ್ ರಾಮ ಮತ್ತು ಇವ್ರದ್ದು ಫಸ್ಟ್ ನೇಮ್ ಅನುನ ತಗೊಂಡು ಅನುರಾಮ ನಿಲಯ ಅಂತ ಮಾಡಿರೋವಂಥದ್ದು ನೇಮು. ಈ ಕಡೆ ಫುಲ್ ಈ ಥರ ಸ್ಟಾರ್ಟಿಂಗಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ಗಾರ್ಡನ್ಗೆಲ್ಲ ಸ್ವಲ್ಪ ಬಿಡಿಸ್ಕೊಂಡಿದ್ದಾರೆ. ಈ ಥರ ಹೋಮಕುಂಡ ಎಲ್ಲ ಮಾಡಿಸಿ, ಸೊ ಇದು ಪೂಜೆ ಎಲ್ಲ ಸಿಂಪಲ್ಲಾಗಿ ಅಂತಂದರೆ ಹತ್ತಿರ ಸಿಂಪಲ್ ಆಗಲ್ಲ, ಓಕೆ ಮಾಡಿಸಿದ್ರು. ಇದು ಮೇಲ್ಗಡೆ ಅಂದರೆ ಸ್ಪೇಸ್ ಸ್ವಲ್ಪ ಚಿಕ್ಕದಾಗೆ ಬಿಟ್ಕೊಂಡಿದ್ದಾರೆ ಮೇಲ್ಗಡೆ. ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿಟ್ಟಿದ್ದಾರೆ. ಇದು ಕಿಚನ್. ಸೊ ತುಂಬ ಸೂಪರಾಗಿ ಮಾಡಿದ್ದಾರೆ. ಅಂದರೆ ಇವಾಗ ಊರುಗಳಲ್ಲೆಲ್ಲ ಈ ಥರ ಮಾಡ್ತಾ ಇದ್ದಾರೆ. ಇವಾಗ ಫಸ್ಟ್ ಎಲ್ಲ ಬೆಂಗಳೂರಲ್ಲಿ ಮಾತ್ರ ಈ ಥರ ವಾರ್ಡ್ರೋಬು ಈ ಥರ ಎಲ್ಲ ಹವೆ ಎಲ್ಲ ಹೋಗೋ ಅಂಥದ್ದು ಎಲ್ಲ ಇರ್ತಿತ್ತು. ಈಗೆಲ್ಲ ಊರ ಕಡೆ ಎಲ್ಲ ಫುಲ್ಲು ಅಂದರೆ ಊರ ಕಡೆನೂ ಇವಾಗ ತುಂಬ ರಿಚ್ಚಾಗಿ ಗ್ರ್ಯಾಂಡಾಗಿ ಮನೆ ಮಾಡೋದೆಲ್ಲ ಇದಾಗ್ಬಿಟ್ಟಿದೆ. ಸೊ ಇವಾಗ ನಮ್ಮ ಊರಿಗೆ ಹೇಳ್ಬೇಕಂದ್ರೆ ಇದೇ ಫುಲ್ ಹೈಟೆಕ್ ಮನೆ ಅಂತ ಹೇಳ್ಬೋದು. ಇವಾಗ ಇವರೇ ಇವಾಗ ಹೈಟು ಅಥವಾ ಏನಾದರೂ ಡಿಸೈನ್ ಅಥವಾ ಎಲ್ಲದರಲ್ಲೂ ಮಾಡ್ರನ್ ಆಗಿ ತುಂಬ ಚೆನ್ನಾಗಿ ಕಟ್ಟಿರೋ ಮನೆಗಳಲ್ಲಿ ಇವಾಗ ಇದು ನಂಬರ್ 1 ಮನೆ ಅಂತ ಆಗುತ್ತೆ. ಸೊ ಇದು ನೆಕ್ಸ್ಟ್ ಫ್ಲೋರ್, ಅಂದರೆ ಇದು ಇವಾಗ ಗ್ರೌಂಡ್ ಫ್ಲೋರ್, ಇವಾಗ ನೆಕ್ಸ್ಟ್ ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಈ ಥರ ಲೈಟ್ಸ್ ಬಂದ ತಕ್ಷಣ ಅಥವಾ ಸ್ಪೇಸ್ ಆ ಕಡೆ ಬಾಲ್ಕನಿ ಎಲ್ಲ ಕಾಣಿಸುತ್ತೆ. ಇದು ಮೇಲ್ಗಡೆ ಫಸ್ಟ್ ಫ್ಲೋರು. ಸೊ ಇಲ್ಲಿ ಎಲ್ಲ ಫುಲ್ ಬೆಡ್ಡು ಎಲ್ಲ ವಾರ್ಡ್ರೋಬು ಎಲ್ಲ ಫುಲ್ ನೀಟಾಗೆಲ್ಲ ಮಾಡಿಸಿ ಇಟ್ಬಿಟ್ಟಿದ್ದಾರೆ. ಆವಾಗಲೇ ಬೆಡ್ ಎಲ್ಲ ತಂದು ಹಾಕಿದ್ರು. ಅದ್ರಲ್ಲಿ ಯಾರೋ ನಿದ್ದೆನೇ ಹೊಡಿತಾಯಿದ್ರು. ಇಲ್ಲೆಲ್ಲ ಫುಲ್ ಎಲ್ಲ ಪ್ಯಾಕೇಜ್ ಎಲ್ಲ ಓಪನ್ ಮಾಡಿ ಇದು ಮಾಡಿದ್ರು. ನಾನು ಕೆಳಗಡೆ ಫ್ಯಾನ್ ಇದೆ ಸೇರಿಸ್ಬೇಕೇನೋ ಅಂದ್ಕೊಂಡ್ರೆ ಮೇಲ್ಗಡೆನೂ ಫ್ಯಾನ್ ಇತ್ತು. ಹಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವಾರ್ಡ್ರೋಬ್ ಹೇಗೆ ಗೊತ್ತಾ, ಡ್ರೆಸ್ ಇದೆ ಸಿಂಪಲ್ ಆಗಿದೆ. ದೇವ್ರದ್ದು ಕುಂಕುಮ ವಾರ್ಡ್ರೋಬ್. ನೆಕ್ಸ್ಟ್ ಇದೆ ರೂಮ್, ಔಟ್ಸೈಡ್ ಬಾಲ್ಕನಿ ಇದೆ. ಅದೆಲ್ಲ ಔಟ್ಸೈಡ್ ಎಲ್ಲ ಇಲ್ಲಿ ಕೇಕ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ನೋಡಿ ಇಷ್ಟು ಜಾಗ ಬಿಡಿಸಿದ್ದಾರೆ. ಇಷ್ಟೇ ಜಾಗ ಅವರು ಮೇಲ್ಗಡೆ ಡೂಪ್ಲೆಕ್ಸ್ ಮನೆ ಇದು. ಫಸ್ಟ್ ಆಫ್ ಆಲ್ ಮೊದಲಿಗೆ ನೋಡಿ ಈ ಥರ ಸ್ಪೇಸ್ ಬಿಟ್ಟು ಚಿಕ್ಕದಾಗಿ ಸ್ಪೇಸ್ ಬಿಟ್ಟು ಮಾಡ್ಕೊಂಡಿರೋದು. ಇದು ಅಲ್ಲಿಂದ ಇನ್ನೊಂದು ರೂಮ್ ಬಂದು ಔಟ್ಸೈಡ್ ಎಲ್ಲ ನೋಡಲಿಕ್ಕೆ ಇಲ್ಲಿ ಸ್ವಲ್ಪ ತುಂಬ ದೊಡ್ಡದಾಗಿ ಸ್ಪೇಸ್ ಬಿಟ್ಕೊಂಡಿದ್ದಾರೆ, ಬಾಲ್ಕನಿ ಥರ. ಸೊ ನನಗೆ ಈ ಲೈಟ್ಸ್ ಅಂತೂ ತುಂಬ ಇಷ್ಟ ಆಯಿತು. ನನಗೆ ಈ ಥರ ಲೈಟ್ಸ್ ಅಂದರೆ ಇಷ್ಟ. ಸೊ ಇದನ್ನು ಕೂಡ ಇಲ್ಲೊಂದು ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೊಟೇಟರ್ ಆಗಿರ್ತೀವಿ, ರೊಟೇಟ್ ಆಗ್ತಾಯಿದೆ, ತಿರುಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಫ್ಲೋರ್ ಇದೆ ಮೇಲ್ಗಡೆ. ಸೊ ಇದು 3rd ಫ್ಲೋರ್ ಆಯಿತು. 3rd ಫ್ಲೋರಲ್ಲಿ ಬಂದು ಏನೂ ಇಲ್ಲ, ಟೆರೆಸ್ಗೆ ಜಾಗ ಬಿಟ್ಕೊಂಡಿದ್ದಾರೆ. ಅಲ್ಲೂ ಮೇಲ್ಗಡೆ ಎಲ್ಲ ಫುಲ್ ಹಂಚೆಲ್ಲ ಹಾಕ್ಸಿ ನೀಟಾಗಿ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಮನೆಯೆಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ಪಟಾಕಿ ಎಲ್ಲ ಸಿಡಿಸ್ಬೇಕಿದ್ರೆ ಮೇಲ್ಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಸುತ್ತ ಎಲ್ಲ ಹಂಚು, ಮೇಲ್ಗಡೆ ಎಲ್ಲ ಟೆರೆಸ್ ಎಲ್ಲ ಖಾಲಿ ಬಿಟ್ಬಿಟ್ಟಿರ್ತೀವಿ ನಾವು ಸುಮಾರು ಮನೆಗಳಲ್ಲಿ. ಇದು ಹಂಚೆಲ್ಲ ಹಾಕ್ಸಿ ತುಂಬ ಇದು ಮಾಡಿದ್ದಾರೆ. ಸೊ ಇದು ಒಬ್ಬ ರೈತ ಟ್ರೈ ಮಾಡ್ತೀನಿ ಬಟ್ ಮನೆ ನೋಡಿ. ಇವರೇ ಮನೆ ಕಟ್ಸಿರೋ ಅಂಥವ್ರು, ಯುವ ರೈತ ಇವರು. ಅಂದರೆ ಇನ್ನು ಮ್ಯಾರೇಜ್ ಆಗಿಲ್ಲ, ಅನ್ಮ್ಯಾರಿಡ್. ಸೊ ಯುವ ರೈತರು ಒಬ್ಬರು ಇಷ್ಟು ರೆಸ್ಪಾನ್ಸಿಬಲ್ ಆಗಿ ಮನೆ ಕಟ್ಸಿದ್ದಾರೆ. ಸೊ ಚೆನ್ನಾಗಿತ್ತು ಮನೆ ಎಲ್ಲ. ಅದು ಮೇಲ್ಗಡೆಯಿಂದ ನಾನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಮನೆ ಕಟ್ಟಿದ್ದಕ್ಕೆ ಅಂತ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಅವ್ರ ಬರ್ತಡೇ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಅವತ್ತು ಅವ್ರ ಬರ್ತಡೇ ಇತ್ತಂತೆ. ಅವ್ರ ಮನೆ ಗೃಹ ಪ್ರವೇಶ ದಿನವೇ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ. ಇದು ಬೆಳಗ್ಗೆ ಎದ್ದು ಮೀಸಲು ನೀರು ತರೋದು ಅಂತ ಹೇಳ್ತಾರೆ. ಸೊ ಅಲ್ಲಿ ಈ ಥರ ಎಲ್ಲ ಬಾಳೆಹಣ್ಣು, ರಾಕೆ ಬಿಸೆಲ್ಲ ಇಟ್ಟು ನೀರೆಲ್ಲ ಇಟ್ಟು ಅದು ಮಡಿಕೆಲೆಲ್ಲ ದವಸ ಧಾನ್ಯಗಳನ್ನು ತುಂಬಿಟ್ಟಿರ್ತಾರೆ. ಇದು ಇಟ್ಟು ತಿರುಗುತ್ತೀವಲ್ಲ, ಕೌಗೋಲು ಇಟ್ಟಿನ ದೊಣ್ಣೆ ಅಂತ ಕರಿತೀವಿ. ಸೊ ಅದು ಪೆಟ್ಟಿಗೆ,
ಅದನ್ನು ಹೆಣ್ಮಗಳು ಹೊತ್ಕೋಬೇಕಂತೆ. ಅದು ದನ ಮತ್ತು ಹಸು ಮತ್ತು ಕರು ಅಷ್ಟನ್ನು ತೊಗೊಬಂದು ಅಲ್ಲಿಂದ ಹೊತ್ಕೊಬಂದು ಮನೆ ಬಾಗಿಲಲ್ಲಿ ಪೂಜೆ ಮಾಡಿ, ಸೊ ಮನೆ ಒಳಗಡೆ ಎಂಟ್ರಿ ಮಾಡೋಕ್ಕೆ ನಾನು ಒಂದು ಅರ್ಶಿನ ಕುಂಕುಮ ಬಟ್ಲು ಇಟ್ಕೊಂಡಿದ್ದೆ. ಸೊ ಮುಂದೆ ಅದಕ್ಕೆ ಹೋಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹೆಣ್ಮಕ್ಳ ಹತ್ರ ಪೆಟ್ಟಿಗೆ ಮತ್ತು ಇಟ್ಟನ್ನು ಕೌಗಲ್ ಅದನ್ನೆಲ್ಲ ನಿಮ್ಮ ಕಡೆ ಹೊತ್ಕೊಂಬರ್ತೀರಾ ಏನು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀನಿ. ಹೊತ್ಕೊಂಬರ್ತಾರೆ. ಸೊ ನಿಮ್ಮ ಕಡೆ ನೀವು ಯಾವ ಥರ ಮಾಡ್ತೀರಾ, ಪೆಟ್ಟಿಗೆ ಮತ್ತು ಇದನ್ನ ಹೊತ್ಕೊಂಬರ್ತೀರಾ ಹೆಣ್ಮಗಳು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾನು ಒಳಗಡೆ ಅವ್ರು ಗೃಹ ಪ್ರವೇಶ ಮಾಡಿ ಮುಗಿಸಿದ್ರು. ನಾನು ಇಟ್ಕೊಂಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನಮ್ಮ ತೋಸಿ ಬಂದಿದ್ದ. ಸೊ ಇವನು ಬಂದು ನಮ್ಮ ಸಿಸ್ಟರ್ ಪಾಪು ಸ್ಕೂಲಿಗೆ ನೋಡಿ ಗೃಹ ಪ್ರವೇಶ ಊರಲ್ಲಿ ಇದ್ದಾನೆ. ನಾವು ಸ್ಕೂಲಿಗೆ ಹೋಗ್ತಾನೆ ಇರಲಿಲ್ಲ, ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾನೆ. ಇದೇನಿದು ಏನಪ್ಪ, ಏನು ಬಾತು ಇದು? ಇಲ್ಲೇ ಪೊಂಗಲ್. ಏ ಪೊಂಗಲ್ ಅಲ್ಲ ಕಣ, ಬಿ ಪೊಂಗಲ್, ಬರೀ ಪೊಂಗಲ್. ಸೊ ಮಾತಾಡ್ಸ್ಕೊಂಡು ಒಂದು ಸ್ಕೂಲಿಗೆ ಹೋದ ಬಂದೆ. ಇದು ಮಧ್ಯಾಹ್ನಕ್ಕೆ ಒಬ್ಬಟ್ಟೆಲ್ಲ ಪ್ರಿಪೇರ್ ಮಾಡ್ತಾರೆ ಮಧ್ಯಾಹ್ನ ಊಟಕ್ಕೆ. ನಾನು ಬೆಳಗ್ಗೆ ಟಿಫನ್ ತಿಂದೆ. ಸೊ ಪೊಂಗಲ್ ಮತ್ತು ಕೇಸರಿ ಬಾತು. ಸೊ ನೆಕ್ಸ್ಟ್ ಮಧ್ಯಾಹ್ನ ಊಟ ಮಾಡಿಕೊಂಡು ಊರಿಗೆ ಬೆಂಗಳೂರಿಗೆ ಬರೋಕ್ಕೆ ಟೈಮ್ ಆಗಿದೆ. ಸೊ ವಾಪಸ್ ಬಂದ್ವಿ.